ಆದ್ಮೇಲೆ ಎಲ್ರಿಗೂ ನಮಸ್ಕಾರ. ಮುಖ್ಯವಾಗಿ ಇತ್ತೀಚಿನ ದಿವಸಗಳಲ್ಲಿ ರೈತರ ಸಮಸ್ಯೆಗಳು ತೀರ್ತಾನೆ ಇಲ್ಲ. ಅದರಲ್ಲಿ ಈಗ ಇನ್ನೊಂದು ಪ್ರಮುಖವಾದ ಸಮಸ್ಯೆ ರೈತರ ಮಕ್ಕಳಿಗೆ ಹೆಣ್ಣು ಸಿಗದೇ ಇರುವಂಥದ್ದು. ಈ ದೃಷ್ಟಿಕೋನದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಈ ವಿಚಾರವನ್ನು ತುಂಬ ಗಂಭೀರವಾಗಿ ತಗೊಂಡಿದೆ. ಮೂಲಭೂತವಾಗಿ ರೈತ ಮಕ್ಕಳ ಸಮಸ್ಯೆಯನ್ನ ಸರ್ಕಾರ ಸ್ಪಂದಿಸಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಮುಂದಿನ ದಿವಸಗಳಲ್ಲಿ ಹಮ್ಮಿಕೋಬೇಕು ಅನ್ಕೊಂಡಿದೆ. ಹಾಗಾಗಿ ನಾನು ಪ್ರಮುಖವಾಗಿ ರೈತ ಮಕ್ಕಳುಗಳನ್ನ ಕೇಳ್ಕೊಳ್ಳುವಂಥದ್ದು, ಯಾರಿಗೆ ಮದುವೆ ಆಗಿಲ್ವೋ, 30 ವರ್ಷ ದಾಟಿದ್ರೂ ಸಹ ಮದುವೆ ಆಗಿಲ್ವೋ, ಅಥವಾ ತುಂಬಾ ಸಮಸ್ಯೆಯನ್ನ ಫೇಸ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಸಹ ರೈತ ಸಂಘದ ಅಲ್ಲಿನ ಲೋಕಲ್ ಘಟಕಗಳನ್ನ ಸಂಪರ್ಕ ಮಾಡಿ ಒಂದು ಬೃಹತ್ತಾಗಿ ಸಂಘಟನೆಗೊಂಡು ಸರ್ಕಾರದ ಗಮನವನ್ನು ಸೆಳೀಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಅವ್ರನ್ನ ಕೈ ಮುಗಿ ಕೇಳ್ಕೊತೇನೆ. ಯಾರು ಮದುವೆ ಆಗಿಲ್ವೋ ಅವರೆಲ್ಲರೂ ಸಹ ನಂಬರ್ಗಳು ನಮ್ಮ ರೈತ ಸಂಘದ ವೆಬ್ಸೈಟ್ನಲ್ಲಿದ್ದಾವೆ. ಜೊತೆಗೆ ಸ್ಥಳೀಕರು ಗೊತ್ತಿರುತ್ತೆ, ಅವರಿಗೆ ಸಂಪರ್ಕ ಮಾಡಿದ್ರೆ ಅವರೇ ಬಂದು ಸಂಘಟನೆಯನ್ನು ಮಾಡ್ತಾರೆ. ಈ ನಿಟ್ಟಿನಲ್ಲಿ ದಯಮಾಡಿ ಎಲ್ಲರೂ ಸಹ ತಮ್ಮ ನಂಬರ್ಗಳನ್ನು ಶೇರ್ ಮಾಡಬೇಕು. ಈ ನಿಟ್ಟಿನಲ್ಲಿ ಸಂಘಟನೆ ಮಾಡಿ ಸರ್ಕಾರದ ಗಮನವನ್ನು ಸೆಳೀಬೇಕು. ಸರ್ಕಾರ ಮದುವೆ ಆಗುವಂಥ ಹೆಣ್ಮಕ್ಳಿಗೆ 5 ಲಕ್ಷ ರೂಪಾಯಿನ ಪರಿಹಾರ ಘೋಷಣೆ ಮಾಡೋವರೆಗೂ ನಮ್ಮ ಹೋರಾಟ ನಿಲ್ಲಬಾರದು ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ. ನಮಸ್ಕಾರ.